ಅಲ್ಲೊಂದಿಷ್ಟು ವಿಡಿಯೋ ನೋಡಿದ್ದೆ ನಾವು. ಕಾಲಿ ಹಿಡಿತಾ ಇದ್ರಿ ನಾನೇ ಹುಡುಕ್ತೀನಿ ಅಂತ ಹೇಳಿ. ಓ ಯಾ ಓಕೆ. ಆಕ್ಚುಲಿ ನನಗೆ ಹೇಳ್ತಾ ಇದ್ದ ಅಭಿಷೇಕ್ ಅಣ್ಣ ಒಂದು ಗಂಡು ಹುಡುಕ್ಬೇಕು ಅಂತ, ನಾನೇ ಹುಡುಕ್ತೀನಿ ಮನೆಗೆ ಅಂತ ಅವಾಗ ತಮಾಷೆ ಮಾಡ್ತಾರೆ. ಬಟ್ ಐ ಥಿಂಕ್ ಐ ಸೀನ್ ದಿಸ್ ಪರ್ಸನ್ ನಮ್ಮ ಜೊತೆಲಿ ಶಬರಿಮಲೆಗೂ ಬಂದಿದ್ದು ನಾವು ಇವಾಗ ಹೇಳಿದ್ರು ನಮ್ಮ ಜೊತೆ ಶೇರ್ ಮಾಡಿದ್ರು. ಐ ಥಿಂಕ್ ಐ ಸೀನ್ ಸಮ್ವೇರ್ ನೋಡಿದ್ದೀವಿ. ಖುಷಿ ಆಯ್ತು ಆಕ್ಚುಲಿ. ಯಾಕಂದ್ರೆ ಭಾಳ ಕಷ್ಟಪಟ್ಟು ಮೇಲ್ ಬಂದಿರೋ ಇವತ್ತು ಲೈಫ್ ಸೆಟ್ಲ್ ಆಗ್ತಿದ್ರೆ ಬಹಳ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಅಪ್ಪು ಸರ್ ಅಭಿಮಾನಿ ಅನ್ನೋದು ಯಾವತ್ತೂ ಬಿಟ್ಕೊಡ್ಲಿಲ್ಲ. ನಿಮ್ ಮನೆಗೂ ಅಷ್ಟೇ ನೆಂಟಿರುವಂತವ್ರು, ಅವರ ಜರ್ನಿ ನೆನ್ಸ್ಕೊಂಡ್ರೆ ಹೇಗಾಯ್ತು ಒಬ್ಬ ಜನಪ್ರಿಯ ನಿರೂಪಕಿ ಆಗಿ? ವೆರಿ ಬ್ಯೂಟಿಫುಲ್, ಅಮೇಸಿಂಗ್ ಚೇಂಜ್. ಅದು ನೀವು ಅಪ್ರಿಷಿಯೇಟ್ ಮಾಡಬೇಕು. ಯಾಕೆ ನೀವು ಈ ಮೀಡಿಯಲ್ಲಿ ಇದರಿಂದ ಯು ವಿಲ್ ಬಿ ನೋಯಿಂಗ್. ಯಾಕಂದ್ರೆ ನೀವು ಒಂಥರ ಟೈಪ್ ಆಫ್ ಆಂಕರ್, ಅವರು ಒಂಥರ ಟೈಪ್ ಆಫ್ ಆಂಕರ್. ಸೊ ನಿಮ್ಗೆ ಗೊತ್ತಿರ್ಬೇಕು ಆಕ್ಚುಲಿ. ಬಟ್ ಇಟ್ಸ್ ರಿಯಲಿ ಗುಡ್. ನಾನು ನೋಡಿರೋ ಪ್ರಕಾರ ಅನುಷ್ಠಿಗ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅವ್ರ ಬೆಳವಣಿಗೆ ತುಂಬಾನೇ ಅದ್ಭುತವಾಗಿ ಬೆಳೆದಿದೆ. ರೋಷನ್ ಬಗ್ಗೆ ನಿಮಗೆ ಮಾಹಿತಿ ಇತ್ತ ಅಣ್ಣ? ಮಾತಾಡಿದ್ರೆ ಭೇಟಿ ಮಾಡಿದ್ರೆ ಬಟ್ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಬಟ್ ಈಸ್ ಎ ನೈಸ್ ಪರ್ಸನ್. ಕೂಡ ಇದ್ದಾರೆ ಪ್ರತಿಯೊಂದು ಕಾರ್ಯಕ್ರಮಗಳು ಎಲ್ಲ ಇದ್ರಲ್ಲಿ ಟೈಮ್ ನೀವೇನ್ ಸಜೆಸ್ಟ್ ಏನಿಲ್ಲಪ್ಪ, ಚೆನ್ನಾಗಿದೆ, ನಂಗಾಗ್ತಾ ಇದೆ, ಸಂತೋಷವಾಗಿದೆ. ಜಗಳನೂ ಆಡಿ ಖುಷಿ ಆಗ್ತದೆ. ಜಗಳ ಅಂದ್ರೆ ಲವ್ ಜಗಳ. ಓಕೆ, ಥ್ಯಾಂಕ್ ಯು. ಡ್ಯಾಡಿ ಶೂಟಿಂಗ್ ಫಸ್ಟ್ ಶೆಡ್ಯೂಲ್ ಆಯ್ತು. ಸೆಕೆಂಡ್ ಶೆಡ್ಯೂಲ್ ನೆಕ್ಸ್ಟ್ ಸೆಪ್ಟೆಂಬರ್. ಇವಾಗ ಜೈಲರ್ 2 ಹೋಗ್ತಾ ಇದ್ದೀವಿ ಸೆಪ್ಟೆಂಬರ್ 1 ಸೆಕೆಂಡ್. ಆ್ಯಂಡ್ ಇನ್ನು ಪೆದ್ದಿದು ಅವ್ರದ್ದು ಆಂಧ್ರಲ್ಲಿ ವೇಜಸ್ ಬಗ್ಗೆ ಬರ್ಬೇಕು, ಆಗ್ಬೇಕು. ಡಾಕ್ಟರ್ ಆಗ್ತಿದ್ದೀರ? ಇಲ್ಲ, ಸ್ವಲ್ಪ ತುಂಬಾ ದಿನ ದಾಡಿ ಬಿಟ್ಟಿದ್ದೆ. ಸ್ವಲ್ಪ ಸ್ಮಾರ್ಟ್ ಆಗೋಣ ಶೇವೆಲ್ಲ ಮಾಡಿ ಮಗು ಜೊತೆ ಮಗುವಾಗಿರೋಣ ಅಂತ. ಅಲ್ಲೊಂದಿಷ್ಟು ವಿಡಿಯೋ ನೋಡಿದ್ದೆ ನಾವು. ಕಾಲಿ ಹಿಡಿತಾ ಇದ್ರಿ ನಾನೇ ಹುಡುಕ್ತೀನಿ ಅಂತ ಹೇಳಿ. ಓ ಯಾ ಓಕೆ. ಆಕ್ಚುಲಿ ನನಗೆ ಹೇಳ್ತಾ ಇದ್ದ ಅಭಿಷೇಕ್ ಅಣ್ಣ ಒಂದು ಗಂಡು ಹುಡುಕ್ಬೇಕು ಅಂತ, ನಾನೇ ಹುಡುಕ್ತೀನಿ ಮನೆಗೆ ಅಂತ ಅವಾಗ ತಮಾಷೆ ಮಾಡ್ತಾರೆ. ಬಟ್ ಐ ಥಿಂಕ್ ಐ ಸೀನ್ ದಿಸ್ ಪರ್ಸನ್ ನಮ್ಮ ಜೊತೆಲಿ ಶಬರಿಮಲೆಗೂ ಬಂದಿದ್ದು ನಾವು ಇವಾಗ ಹೇಳಿದ್ರು ನಮ್ಮ ಜೊತೆ ಶೇರ್ ಮಾಡಿದ್ರು. ಐ ಥಿಂಕ್ ಐ ಸೀನ್ ಸಮ್ವೇರ್ ನೋಡಿದ್ದೀವಿ. ಖುಷಿ ಆಯ್ತು ಆಕ್ಚುಲಿ. ಯಾಕಂದ್ರೆ ಭಾಳ ಕಷ್ಟಪಟ್ಟು ಮೇಲ್ ಬಂದಿರೋ ಇವತ್ತು ಲೈಫ್ ಸೆಟ್ಲ್ ಆಗ್ತಿದ್ರೆ ಬಹಳ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಅಪ್ಪು ಸರ್ ಅಭಿಮಾನಿ ಅನ್ನೋದು ಯಾವತ್ತೂ ಬಿಟ್ಕೊಡ್ಲಿಲ್ಲ. ನಿಮ್ ಮನೆಗೂ ಅಷ್ಟೇ ನೆಂಟಿರುವಂತವ್ರು, ಅವರ ಜರ್ನಿ ನೆನ್ಸ್ಕೊಂಡ್ರೆ ಹೇಗಾಯ್ತು ಒಬ್ಬ ಜನಪ್ರಿಯ ನಿರೂಪಕಿ ಆಗಿ? ವೆರಿ ಬ್ಯೂಟಿಫುಲ್, ಅಮೇಸಿಂಗ್ ಚೇಂಜ್. ಅದು ನೀವು ಅಪ್ರಿಷಿಯೇಟ್ ಮಾಡಬೇಕು. ಯಾಕೆ ನೀವು ಈ ಮೀಡಿಯಲ್ಲಿ ಇದರಿಂದ ಯು ವಿಲ್ ಬಿ ನೋಯಿಂಗ್. ಯಾಕಂದ್ರೆ ನೀವು ಒಂಥರ ಟೈಪ್ ಆಫ್ ಆಂಕರ್, ಅವರು ಒಂಥರ ಟೈಪ್ ಆಫ್ ಆಂಕರ್. ಸೊ ನಿಮ್ಗೆ ಗೊತ್ತಿರ್ಬೇಕು ಆಕ್ಚುಲಿ. ಬಟ್ ಇಟ್ಸ್ ರಿಯಲಿ ಗುಡ್. ನಾನು ನೋಡಿರೋ ಪ್ರಕಾರ ಅನುಷ್ಠಿಗ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.